ಇವತ್ತು ನಾನು ಒಂದು ಒಳ್ಳೆ ಮೀನು ಸಾರು ಮಾಡ್ತಾ ಇದ್ದೀನಿ. ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾರು. ಈ ಟೈಮಲ್ಲಿ ಮೀನು ತಿಂದ್ರಂತೂ ಬಾಡಿ ತುಂಬ ಶಾಖವಾಗಿರುತ್ತೆ ಅಂತ. ಚಳಿಗಾಲ ಅಲ್ವಾ, ತುಂಬಾ ಚಳಿ ಇದೆ ಈ ವರ್ಷ. ತುಂಬಾ ಬೇಗ ಹೆಂಗೆ ಮಾಡ್ಕೋಬೋದು ಮೀನು ಸಾರು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ದೆ ಜೊತೆಗೂ ಅನ್ನದ ಜೊತೆಗೂ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಮೀನು ಹುಳಿ ಅಂದರೆ. ಇವಾಗ ನಾನು 3/4 kg ಮೀನು ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಇಷ್ಟು ಸಣ್ಣ ಸಣ್ಣದಾಗಿದೆ ಪೀಸು. ಈ ಥರ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಈ ಮೀನು ಹೆಸರು ಬ್ಲ್ಯಾಕ್ ಪಾಂಪ್ಲೆಟ್ ಅಂತೆ. ತುಂಬಾ ರುಚಿಯಾಗಿತ್ತು ಮಾತ್ರ, ಸಖತ್ ಸಾಫ್ಟಾಗಿತ್ತು, ಮುಳ್ಳು ಕೂಡ ಜಾಸ್ತಿ ಇರಲ್ಲ. ಫಿಶ್ ಇವಾಗ ತೊಳೆದಿಟ್ಕೊಂಡಿದ್ದೀನಿ, 3ರಿಂದ 4 ಸಲ ತೊಳೆದಿದ್ದೀನಿ ಚೆನ್ನಾಗಿ. ಈಗ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಒಂದು 5ರಿಂದ 10 ನಿಮಿಷ ಮುಚ್ಚಿಡ್ತೀನಿ. ಟೈಮ್ ಇದ್ದರೆ ನೀವು ಮುಚ್ಚಿಡ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸಾಂಬಾರಿಗೆ ಹಾಕೋಬೋದು. ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ. 1-2 ಕಡ್ಡಿ ಪುದೀನ, 1-2 ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನೀವು ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮೀನು ಹುಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಾಂಬಾರು ಪೌಡ್ರ್ ಸೇರಿಸ್ಕೊತೀನಿ 2 ಸ್ಪೂನಷ್ಟು. ಅಂದರೆ ಮನೆಯಲ್ಲಿ ನಾವು ಸಾಂಬಾರಿಗೆಲ್ಲ ಯಾವ ಪೌಡ್ರು ಉಪಯೋಗಿಸ್ತೀವೋ ಅದೇನೇ. 1/4 ಟೇಬಲ್ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ರುಬ್ಬೋದಕ್ಕೆ. ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೀವು. ರುಬ್ಕೊಂಬಿಡ್ತೀನಿ ನಾನು, ಎಷ್ಟು ನೈಸಾಗುತ್ತೋ ಅಷ್ಟು ನೈಸಿಗೆ ರುಬ್ಕೊಂಬಿಡ್ತೀನಿ. ರುಬ್ಕೊಂಡಾಯ್ತು ನೋಡಿ, ಈ ಥರ ರುಬ್ಬಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದು ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸಾರು ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ನೀರು ಸೇರಿಸ್ಕೊಂಡ್ಬಿಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಬೇಗ ಕೂಡ ಆಗೋಗ್ಬಿಡುತ್ತೆ ಮೀನು ಸಾರು. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೋಡ್ಕೋತೀನಿ ಎಷ್ಟು ಬೇಕು ಅಂತ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು ಮೀನು ಸಾರು. ಇನ್ನು ಸ್ವಲ್ಪ ನೀರು ಬೇಕು ಅನಿಸ್ತೈತೆ, ಸೇರಿಸ್ಕೋತೀನಿ. ಗಟ್ಟಿ ಇದೆ ನೋಡಿ, ಗಟ್ಟಿ ಇದೆಯಲ್ಲ, ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಬಿಡ್ತೀನಿ ನಾನು. ನೋಡಿ ಅದಕ್ಕೆ ಬರಬೇಕು ಸಾರು. ಸಾಕು ಇಷ್ಟು ನೀರು ನನಗೆ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ. ಮೀನಿಗೂ ಸ್ವಲ್ಪ ಉಪ್ಪು ಸೇರಿಸಿದ್ದೀವಲ್ವ, ಅದರಿಂದ ನೋಡ್ಕೊಂಡು ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಮೀನು ಹಾಕಿದ್ಮೇಲೆ ಏನು ಜಾಸ್ತಿ ಹೊತ್ತು ಕುದಿಸೋದಿಲ್ಲ, ಅದಕ್ಕೆ ಸ್ವಲ್ಪ ಈ ಹುಣಸೆಹಣ್ಣೆಲ್ಲ ಹಾಕಿದ್ದೀವಲ್ವ, ಆ ಹುಳಿ ಒಗ್ಗರೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಬೆಂದಿದೆ ಸಾರು, ಗೊತ್ತಾಗ್ತಾ ಇದೆ ನಿಮಗೆ ಸಾರು ಬೆಂದಿರೋದು. ಕಡೆಗೆ ನಾನು ಮೀನೆಲ್ಲ ಒಂದೊಂದೇ ಪೀಸಾಗಿ ಸೇರಿಸ್ಕೊಂಬಿಟ್ಟಿದ್ದೀನಿ ಸಾರಿಗೆ. ಆಮೇಲೆ ಅದು ನಾವೇನಾದರೂ ಸಾರಿಗೆ ಮೀನು ಹಾಕಿದ್ಮೇಲೆ ತುಂಬ ಸ್ಮೂತಾಗಿ ತಿರುಗಿಸ್ಬೇಕು. ಏನಾದರೂ ನಾವು ಬೇಗ ತಿರುಗಿಸ್ಬಿಟ್ರೆ ಮೀನು ಅಲ್ಲೇ ಕದ್ರೋಗ್ಬಿಡುತ್ತೆ. 2 ನಿಮಿಷನೂ ಬೇಕಿಲ್ಲ ಮೀನು ಬೇಯೋದಕ್ಕೆ. 1 ನಿಮಿಷ ಸಾರು ಕುದ್ರೆ ಸಾಕು ಮೀನು ಹಾಕ್ಬಿಟ್ಟು. ತುಂಬ ಬೇಗ ಬೇಯ್ಕೊಂಬಿಡುತ್ತೆ ಮೀನು. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಅದಕ್ಕೆ ಸಾರೆಲ್ಲ ಬೆಂದಮೇಲೆ ನೀವು ಮೀನು ಸೇರಿಸ್ಕೊಳ್ಳಿ. ಮೀನು ಸೇರಿಸ್ಕೊಂಡು 1 ನಿಮಿಷ ಸಾಕು, ಕುದ್ರೆ ಸಾಕು ಸಾರು. ಅಷ್ಟು ಬೇಗ ಆಗೋಗ್ಬಿಡುತ್ತೆ ಮೀನು. ತುಂಬಾ ರುಚಿಯಾಗಿ ಬಂದಿದೆ ಮೀನು ಸಾರು. ನೀವು ಒಂದ್ಸಲಿ ಟ್ರೈ ಮಾಡಿ, ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.